ಅಕಸ್ಮಾತ್ ವಿಶಾಖ ಮಾಡಿದ್ರ ತಪ್ಪನ್ನ ಮನ್ನಿಸಿ ಮನೆಗೆ ವಾಪಸ್ ಕರ್ಕೊಂಡು ಹೋಗೋದೇ ಇಲ್ಲ ಅಂದ್ರೆ ನಾವೇನ್ ಮಾಡೋದಕ್ಕೆ? ಊರ್ನವ್ರ ಪ್ರಶ್ನೆಗಳಿಗೆ ನಾವು ಏನಂತ ಉತ್ತರ ಕೊಡೋದು? ಹೊಟ್ಟೆಗೆ ತುತ್ತ ಅನ್ನ ಇಲ್ಲದೆ ಇದ್ದಾಗಲೂ ನಾನು ಬಡವ ಅಂತ ತಿಳ್ಕೊಳ್ಳಿಲ್ಲ ದೇವಕಿ. ನನ್ನ ಗೌರವ, ನನ್ನ ನಿಯತ್ತು, ನನ್ನ ಮೌಲ್ಯಗಳು ನನ್ನ ಆಸ್ತಿ ಅಂತ ತಿಳ್ಕೊಂಡಿದ್ದೆ. ಸಮಾಜದಲ್ಲಿ ನಮಗಿರೋ ಗೌರವನೇ ನಾವು ಬದುಕೋದಕ್ಕೆ ಬಂಡವಾಳ ಅನ್ಕೊಂಡಿದ್ದೆ. ಆದ್ರೆ ಈ ವಿಶಾಖ ಒಂದೇ ದಿನದಲ್ಲಿ ನಮ್ಮ ಘನತೆನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಲಲ್ಲ. ನಾವು ಬದುಕೋದಕ್ಕೆ ಬೇರೆ ಯಾವುದೋ ದಾರಿನೇ ಉಳಿಸಿಲ್ಲ ಇವಳು. ಅಪ್ಪ ಇಷ್ಟೊಂದು ಅತ್ತಿದ್ದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ ಕೃಷ್ಣ. ಅವರಳು ಹಾಗಾಗಿದ್ದು ನನ್ನಿಂದಾನೆ. ಅಪ್ಪನ ಬಾಯಲ್ಲಿ ಸಾಯಿ ಮಾತು ಬಂದ್ಬಿಡ್ತು. ವಿಶಾಖನ್ ಬಾಳ್ ಹಾಳಾದ್ರೆ, ವಿಶಾಖನ್ ದಾಂಪತ್ಯ ಹಾಳಾದ್ರೆ ನಮ್ ಸಂಸಾರನೂ ಉಳಿಯಲ್ಲ ಕೃಷ್ಣ. ಇವತ್ತು ಬೆಳಗ್ಗೆಯಿಂದ ಆದ ಅನಾಹುತಕ್ಕೆಲ್ಲ ನೀನೇ ಕಾರಣ. ನನ್ನ ಮಗ ಪಂಚಾಯತ್ ಎದುರಿನಲ್ಲಿ ಕಳ್ಳನ ಹಾಕಿ ತಲೆ ತೆಗೆದು ನಿಂತ್ಕೊಂಡಲ್ಲ, ಅದು ನಿನ್ನಿಂದಾನೆ. ಜನ ಅವನನ್ನ ಉಗಿದದ್ದು ನಿನ್ನಿಂದಾಗಿ. ಗಂಡನ ಮನೆಯಿಂದ ವಿಶಾಖನ್ ಇಲ್ಲಿಗಟ್ಟಿದ್ದು ನಿನ್ನಿಂದಾಗೆ. ದೇವಕಿ ಪೂರ್ಣನ ಹತ್ರ ನಿಜ ಹೇಳಿದ್ದು ನಿನ್ನಿಂದಾಗೆ. ವಿಶಾಖನ್ಗೆ ಗಂಡನ ಪ್ರೀತಿ ಸಿಕ್ಕದೇ ಇರೋದಕ್ಕೆ ನೀನೇ ಕಾರಣ. ನೀನ್ ನಮ್ಮನೆ ಕಾಲಿಟ್ಟಿದ್ರಿಂದ ನಮ್ಮನೆ ನೆಮ್ಮದಿ ಹಾಳಾಯ್ತು. ಇನ್ನು ಯಾಕೆ ಇಲ್ಲೇ ಇದೆಯಾ? ನನ್ನ ಮೊಮ್ಮಗಳ ಜೀವನದಲ್ಲಿರೋ ಘೋರ ಕಂಟಕ ನೀನು. ನೀನ್ ಯಾಕೆ ಇಲ್ಲಿಂದ ತೊಲಗಬಾರ್ದು? ನನ್ನ ಮೊಮ್ಮಗಳ ಸುಖವಾಗಿರೋದಕ್ಕೆ ಯಾಕೆ ಬಿಡಲ್ಲ? ಕೃಷ್ಣನ ಮಹಾಭಕ್ತೆ ಅಲ್ವಾ ನೀನು? ಇಲ್ಲೇ ಇದ್ದು ವಕ್ರಿಸ್ಕೊಂಡು ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ನನ್ನಿಂದಾಗಿ ನಿಮ್ಗೆ, ವಿಶಾಖಂಗೆ, ಅಪ್ಪ ಅಮ್ಮ ಅಜ್ಜಿಗೆ ಎಲ್ರಿಗೂ ತೊಂದರೆ ಆಗ್ತಿದೆ. ನಾನು ನಿಮ್ ಜೊತೆ ಇರೋ ತನಕ ನೀವು ಒಂದಲ್ಲ ಒಂದು ಕಷ್ಟ ಅನುಭವಿಸೋ ಹಾಗಾಗ್ತಿದೆ. ನೀವು ನನ್ನ ಮೇಲಿನ ಪ್ರೀತಿಯಿಂದ ವಿಶಾಖನ್ ದೂರ ಮಾಡ್ತಿದ್ದೀರಿ. ನನ್ನಿಂದಾಗಿ 2 ಸಂಸಾರಗಳು ಒಡೆದೋಗ್ಬಾರ್ದು. ಇನ್ನೊಬ್ರು ಸುಖ ಸಂತೋಷಕ್ಕೆ ಅಡ್ಡಿಯಾಗಿರೋದಕ್ಕೆ ನನ್ನ ಅಂತರಾತ್ಮ ಹೋಗ್ತಾ ಇಲ್ಲ. ಹಾಗಾಗಿ ನಾನು ಮನೆ ಬಿಟ್ಟು ದೂರ ಹೋಗ್ತಿದ್ದೀನಿ. ನಿಮ್ಮಿಂದ ಎಲ್ರಿಂದ ದೂರ ಹೋಗ್ತಿದ್ದೀನಿ. ನನ್ನ ಕ್ಷಮಿಸಿ.